ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಮಾರ್ನಿಂಗ್ ಹ್ಯಾಬಿಟ್ಸ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ನಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ ನಮ್ಮ ಲೈಫ್ ಅನ್ನುವ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ವಾಟ್ ಆರ್ ದ ಮಾರ್ನಿಂಗ್ ಹ್ಯಾಬಿಟ್ಸ್? ಫಾಲೋ ಮಾಡುವಂಥ ಮಾರ್ನಿಂಗ್ ಹ್ಯಾಬಿಟ್ಸ್ ಏನಾಗಿರುತ್ತೆ ಅಕಾರ್ಡಿಂಗ್ ಟು ಸೈಕಾಲಜಿ, ಅದನ್ನೆಲ್ಲ ನಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಅದ್ಭುತವಾಗಿ ಲೈಫ್ ಚೇಂಜ್ ಆಗುತ್ತೆ, ಈ ಎಲ್ಲ ಕುರಿತಾಗೂ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾರು ತಗೋಬಹುದು, ಅಥವಾ ನೀವು ಆಫೀಸ್ಗೆ ಬಂದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಯಾವ ಮಾರ್ನಿಂಗ್ ಹ್ಯಾಬಿಟ್ಸ್, ಯಾವ ಹೆಲ್ದಿ ಹ್ಯಾಬಿಟ್ಸ್ನ ನಮ್ಮ ಲೈಫ್ನಲ್ಲಿ ನಾವು ಅಳವಡಿಸ್ಕೋಬೇಕಾಗತ್ತೆ, ಅದು ನಮ್ಮ ಲೈಫ್ನ ಹೇಗೆ ಚೇಂಜ್ ಮಾಡುತ್ತೆ? ಮೊದಲನೇ ವಿಚಾರ ಏನಾಗುತ್ತೆ ಅಂದರೆ ನಾವು ಯಾವ ಟೈಮ್ಗೆ ಎದ್ದೇಳ್ತೀವಿ ಅಂತ. ಇವಾಗ ನೀವು ನಿಮ್ಮ ದಿನಚರಿನ ಒಂದು ಟೈಮ್ನಲ್ಲಿ ಶುರು ಮಾಡ್ತೀರಾ ಅಂದರೆ ನಿಮಗೆ ಒಂದು ಲೆಕ್ಕಾಚಾರ ಹಾಕಿರ್ತೀರ, ಈ ಟೈಮ್ಗೆ ಇದ್ದರೆ ನಾನು ಏನೇನು ಕೆಲಸಗಳಿದೆ ಅದನ್ನ ಮಾಡಿಕೊಂಡು ನನ್ನ ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ಕೊಂಡು, ದಿನದ ಏನೇನಿರುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಅದನ್ನೆಲ್ಲ ಮುಗಿಸ್ಕೊಂಡು, ನಾನು ಒಬ್ಬೊಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಒಬ್ಬೊಬ್ರು ಮನೆಯಲ್ಲೇ ಇರ್ತಾರೆ. ಸೊ ಅಕಾರ್ಡಿಂಗ್ಲಿ ಅವರು ಆ ಟೈಮ್ಗೆ ಎದ್ದೇಳ್ತಾರೆ. ಬಟ್ ನೀವು ನಿಮ್ಮ ಮಾರ್ನಿಂಗ್ನ ನಿಮಗೋಸ್ಕರ ಎಷ್ಟು ಟೈಮ್ನ ಇಟ್ಟಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮ್ಮ ಹೆಲ್ತ್ಗೋಸ್ಕರ ಎಷ್ಟು ಟೈಮ್ ಇಟ್ಟಿದ್ದೀರಾ, ಹಾಗೂ ನಿಮ್ಮ ಒಂದು ಪೀಸ್ ಆಫ್ ಮೈಂಡ್ಗೋಸ್ಕರ ಎಷ್ಟು ಟೈಮ್ನ ಇಟ್ಕೊಂಡಿದ್ದೀರಾ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ. ಇವಾಗ ನೀವು ಮೇ ಬಿ 6 ಗಂಟೆಗೆ ಎದ್ದರೆ ಅಡುಗೆ ಕೆಲಸಗಳಿರ್ಬೋದು, ಮನೆ ಕೆಲಸಗಳಿರ್ಬೋದು, ಅಥವಾ ನೀವು ನ್ಯೂಸ್ ಪೇಪರ್ ಓದ್ಬೋದು, ಅಥವಾ ನೀವು ಜಿಮ್ಗೆ ಹೋಗ್ಬೋದು. ಇದೆಲ್ಲ ಒಂದಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ. ಆ ಟೈಮ್ನೆಲ್ಲ ನೀವು ಹೇಗೆ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿದ್ದೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಒಬ್ಬೊಬ್ಬರು ಅಚ್ಚುಕಟ್ಟಾಗಿ ಅವರು ಈಗ 8 ಗಂಟೆಗೆ ಮನೆ ಬಿಡಬೇಕು, ಕೆಲ್ಸಕ್ಕೆ ಹೋಗಬೇಕು ಅಂದರೆ 5 ಗಂಟೆಗೆ ಎದ್ದೇಳ್ತಾರೆ. 5 ಗಂಟೆಗೆ ಎದ್ದುಬಿಟ್ಟು ವಾಕಿಂಗ್ ಮಾಡೋದಾಗಿರ್ಬೋದು, ಅಥವಾ ದಿನದಲ್ಲಿ ಏನೇನು ಕೆಲ್ಸಗಳು ಅವ್ರು ಮುಗಿಸ್ಬೇಕು, ಅಡುಗೆಗಳು ಮಾಡೋದಿರೋದು ಅದೆಲ್ಲ ಅವ್ರು ಮಾಡಿ, ಅದಾದ ನಂತರ ಅವ್ರಿಗೆ ಅಂತ ಸ್ವಲ್ಪ ಟೈಮ್ನ ಇಟ್ಕೊಂಡು ರೆಡಿಯಾಗಿ ತುಂಬ ಸಮಾಧಾನವಾಗಿ ಒಂದು ಒಳ್ಳೆಯ ಪೀಸ್ ಆಫ್ ಮೈಂಡ್, ಹ್ಯಾಪಿ ಮೈಂಡ್ನ ಇಟ್ಕೊಂಡು ಹೋಗ್ತಾರೆ ಕೆಲಸಕ್ಕೆ. ಅಥವಾ ಒಬ್ಬೊಬ್ರು ಮನೇಲೇ ಇರ್ತಾರೆ ಅಂದರೆ ಓಕೆ, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನಾನು ಆಮೇಲೆ ರೆಸ್ಟ್ ಮಾಡ್ಬೋದು ಅನ್ನುವಂಥ ಯೋಚನೆಯಲ್ಲೂ ಇರ್ತಾರೆ. ಸೊ ಬೇಸಿಕ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ದಿನ ಒಂದು ರಶ್ನಲ್ಲಿ ಶುರು ಆಗಬಾರ್ದು. ಈಗ ಒಬ್ಬೊಬ್ರು ಏನು ಮಾಡ್ತಾರೆ, 8 ಗಂಟೆ ಕೆಲಸಕ್ಕೆ ಹೋಗಬೇಕು ಅಂದರೆ 7:15 ಎದ್ದೇಳೋದು. 7:15 ಎದ್ದರೆ ನೀವು ಏನು ಮಾಡಬಹುದು, ಅರ್ಧ ಗಂಟೆಲಿ ನೀವು ಹೇಗೆ ಹೋಗ್ಬೋದು. ಒಂದೊಂದು ಸಲ ಏನಾಗುತ್ತೆ, ಈ ವಿಚಾರವಾಗಿ ನೀವು ಕೆಲಸನೂ ಕಳ್ಕೊಬಹುದು. ನೀವು ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಅಂತ. ಟೈಮ್ ಮ್ಯಾನೇಜ್ಮೆಂಟ್ ಸ್ಪೆಷಲಿ ಮಾರ್ನಿಂಗ್ ಟೈಮಲ್ಲಿ ತುಂಬ ಮ್ಯಾಟರ್ ಆಗುತ್ತೆ. ನೀವು ಒಂದು ಆತಂಕದಲ್ಲೋ ಭಯದಲ್ಲೋ, ಅಯ್ಯೋ ಏನಾಯ್ತೋ, ನನಗೆ ಬಸ್ ಸಿಗುತ್ತೋ ಅಥವಾ ನನಗೆ ಆಟೋ ಸಿಗುತ್ತೋ, ಅಥವಾ ನನಗೇನಾದರೂ ಟೈಮಿಗೆ ಸರಿಯಾಗಿ ಹೋಗಲಿಲ್ಲ ಅಂದರೆ ನನ್ನ ಸ್ಯಾಲ್ರಿ ಕಟ್ ಆಗುತ್ತೋ, ಈ ಥರ ಯೋಚನೆ ಇಟ್ಕೊಂಡು ನೀವು ಕೆಲ್ಸಕ್ಕೆ ಹೋಗೋದು ಅಥವಾ ಆ ಒಂದು ಭಯದಲ್ಲಿ ನಿಮ್ಮ ದಿನಾನ ಶುರು ಮಾಡೋದು ಇದೆಯಲ್ಲ, ಇಟ್ ಈಸ್ ನಾಟ್ ಗುಡ್ ಫಾರ್ ಯೋರ್ ಬಾಡಿ. ಯಾಕಂದರೆ ಒಂದೇ ಸಮ ಒಂದು ಪ್ರೆಷರ್ನ ಕೊಟ್ಟಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮ ಮಾರ್ನಿಂಗ್ ಹ್ಯಾಬಿಟ್ಸ್ನಲ್ಲಿ ದಿನದ ಆ ಒಂದು ಎದ್ದೇಳುವ ಟೈಮ್ ಇದೆಯಲ್ಲ, ಆ ದಿನದಲ್ಲಿ ಎದ್ದೇಳುವ ಟೈಮ್ ತುಂಬ ಮ್ಯಾಟರ್ ಆಗುತ್ತೆ. ಈಗ ನೀವು ಲೆಟ್ಸೇ 9 ಗಂಟೆಗೆ ನೀವು ಕೆಲ್ಸಕ್ಕೆ ಹೋಗಬೇಕು ಅನ್ನೋದಿದೆ ಅಂದರೆ 6 ಗಂಟೆಗೋ 5 ಗಂಟೆಗೋ ಎದ್ದಾಗ ನಿಮಗೆ ಒಂದು ಎಕ್ಸ್ಟ್ರಾ ಬೋನಸ್ ಟೈಮ್ ಸಿಗುತ್ತೆ. ಆ ಬೋನಸ್ ಟೈಮ್ನಲ್ಲಿ ನಿಮ್ಮ ದಿನದ ಜವಾಬ್ದಾರಿಗಳಾಗಿರ್ಬೋದು, ಆ್ಯಸ್ ಐ ಟೋಲ್ಡ್, ನೀವು ವಾಕಿಂಗ್ನ ಅಥವಾ ಒಂದು ಫಿಸಿಕಲ್ ಎಕ್ಸಸೈಸ್ನ ಬೆಳಗ್ಗೆ ಟೈಮ್ನಲ್ಲಿ ಮಾಡೋದು ತುಂಬ ಉತ್ತಮವಾಗಿರುವಂಥ ಟೈಮೇ ಬೆಳಗ್ಗೆ. ಎಷ್ಟೋ ಜನ ಕೆಲಸದಿಂದ ಬಂದು ಸಂಜೆ ಹೋಗ್ತಾರೆ ಅಥವಾ ರಾತ್ರಿ ಮಾಡ್ತಾರೆ ವರ್ಕೌಟ್ನೆಲ್ಲ, ಅದನ್ನೆಲ್ಲ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ. ಮುಂಜಾನೆ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಟೈಮ್ನಲ್ಲೇ ನಿಮ್ಮ ಎಕ್ಸಸೈಸ್ ಇರಬೇಕಾಗತ್ತೆ. ಬಿಕಾಸ್ ನಿಮ್ಮ ದಿನನ ನಿಮ್ಮ ಬಾಡಿ ಎಕ್ಸಸೈಸ್ನಿಂದ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಬಾಡಿಲಿರುವ ಎಲ್ಲ ಪಾರ್ಟ್ಸ್ ಕೂಡ ಆ್ಯಕ್ಟಿವ್ ಆಗಿ ಒಂದು ಒಳ್ಳೆಯ ಸ್ಟೇಟಿಗೆ, ಒಂದು ಆ್ಯಕ್ಟಿವ್ ಸ್ಟೇಟಿಗೆ ಬರುತ್ತೆ. ಅದೇ ನೀವು ರೆಸ್ಟ್ ಮಾಡೋ ಟೈಮ್, ಯೂಶಲಿ ಈಗ ಸನ್ಸೆಟ್ ಆದಾಗ ಅಂದರೆ ಈವ್ನಿಂಗ್ ಆದಾಗ ಏನಾಗುತ್ತೆ ಅಂದರೆ ಬಾಡಿಗೂ ಕೂಡ ರೆಸ್ಟ್ ಬೇಕಾಗತ್ತೆ. ಅದೊಂಥರ ರೆಸ್ಟಿಂಗ್ ಮೋಡ್ನಲ್ಲಿರುತ್ತೆ. ಆ ಟೈಮ್ನಲ್ಲಿ ನೀವು ಅತಿ ಹೆಚ್ಚು ಪ್ರೆಷರ್ ಹಾಕಿ ಎಕ್ಸಸೈಸ್ ಮಾಡೋದು ಅದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಮೇ ಬಿ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೀವು ಅನುಭವಿಸ್ಬೋದು. ಸೊ ಬೆಳಗ್ಗೆ ಟೈಮ್ ನೀವು ಮಾಡೋದೇ ಬೆಟರ್ ಅಂತ ಹೇಳ್ತೀನಿ. ಆ್ಯಂಡ್ ಆದಷ್ಟು ಸಮಾಧಾನವಾಗಿ ಶುರು ಮಾಡಿ ದಿನಾನ. ನೀವು ಎಷ್ಟು ಆತಂಕದಲ್ಲಿ ಶುರು ಮಾಡ್ತೀರಾ ಅದು ನಿಮಗೆ ಒಳ್ಳೇದಂತೂ ಕೊಡಲ್ಲ ಲಾಂಗ್ ಟರ್ಮ್ಗೆ.
ಯಾಕಂದ್ರೆ ನೀವು ಒಂದು ದಿನಾನೇ ನೆಗೆಟಿವ್ ಆಗಿ ಶುರು ಮಾಡಿದಾಗ, ಈಗ ಲೆಟ್ಸ್ ಸೇ ನೀವು ಬಾಸ್ ಹತ್ರ ಬೈಸ್ಕೊಳ್ತಾ ಇದ್ದೀರಾ ಲೇಟ್ ಆಗಿ ಬಂದಿದ್ದಕ್ಕೆ ಅಂದಾಗ, ನಿಮ್ಗೆ ಆ ದಿನಾನೇ ಹಾಳಾಯ್ತು ಅಂತ ನಿಮ್ಗೆ ತುಂಬಾ ಬೇಜಾರಾಗುತ್ತೆ, ನಿಮ್ ಬಗ್ಗೆ ನಿಮ್ಗೆ ಬೇಜಾರಾಗುತ್ತೆ. ಅದೇ ನೀವು ಒಂದೊಳ್ಳೆ ಮೂಡ್ ನಲ್ಲಿ ದಿನಾನ್ ಶುರು ಮಾಡಿದಾಗ ದಿನ ಎಲ್ಲ ಅದ್ಭುತವಾಗಿರುತ್ತೆ. ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ನೀವು ದಿನದಲ್ಲಿ ಯಾವ್ದಾದ್ರು ಒಂದು ವಿಚಾರಕ್ಕಾದ್ರೂ ಎಕ್ಸೈಟೆಡ್ ಆಗಿರ್ಬೇಕು. ಏನ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಇವತ್ ನಾನು ಏನ್ ಮಾಡ್ತಿದೀನಿ, ಇವತ್ತೇನ್ ಹೊಸದ್ ಮಾಡ್ತಾ ಇದೀನಿ, ಅಟ್ಲೀಸ್ಟ್ ವಾರದಲ್ಲಿ ಒಂದ್ 3 ದಿನನಾದ್ರೂ ನೀವೇನಾದ್ರೂ ಒಂದಕ್ಕೆ ಎಕ್ಸೈಟ್ ಆಗುವಂಥದ್ದು, ಕಾತರದಿಂದ ಕಾಯುವಂಥದ್ದನ್ನ ನೀವು ಮಾಡ್ಕೋಬೇಕಾಗತ್ತೆ. ಲೆಟ್ಸ್ ಸೇ ಅದು ಸಿಂಪಲ್ ಆಗಿರ್ಬೋದು. ಅದಕ್ಕೇನು ನೀವು ತುಂಬಾ ದೊಡ್ಡ ವಿಷಯನೇ ಮಾಡ್ಬೇಕು ಆ ದಿನದಲ್ಲಿ ಅನ್ನೋದಲ್ಲ. ಈಗ ನಿಮ್ ಫ್ರೆಂಡ್ ಜೊತೆ ತುಂಬಾ ದಿನದಿಂದ ನೀವು ಮಾತಾಡಿಲ್ಲ, ಇವತ್ ನಾನ್ ಮಾತಾಡ್ಲೇಬೇಕು ನನ್ನ ಫ್ರೆಂಡ್ ಜೊತೆ, ಒಂದ್ ಅರ್ಧ ಗಂಟೆ ಫೋನ್ ಕಾಲ್ ಅಥವಾ ನಾನು ಭೇಟಿ ಆಗ್ಬೇಕು ಅನ್ನುವಂಥದ್ದು, ಆ ಒಂದು ವಿಚಾರವಾಗಿ ನೀವು ನಿರೀಕ್ಷಣೆಯಲ್ಲಿರೋದು. ನೀವು ಎದ್ದಿದ ತಕ್ಷಣ ಓಕೆ ಇವತ್ತು ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡ್ತಿದ್ದೀನಿ, ಅಥವಾ ಹೊರಗೆ ಹೋಗೋದು, ಮೇ ಬಿ ಒಂದು ಕಪ್ ಆಫ್ ಕಾಫಿ ನಿಮ್ಮ ಫ್ರೆಂಡ್ ಜೊತೆ ಕುಡಿಯುವಂಥದ್ದು. ಸೊ ಯಾವ ಒಂದು ಟಾಸ್ಕ್ನ ನೀವು ಮಾಡಿದ್ರೆ, ಯಾವ ಒಂದು ವಿಚಾರನ ನೀವು ಮಾಡಿದ್ರೆ ನಿಮಗೆ ಖುಷಿ ಕೊಡುತ್ತೆ ಅನ್ನೋದಕ್ಕೆ ನೀವು ಕಾಯ್ತಾ ಇರ್ತೀರಾ ಆ ದಿನದಲ್ಲಿ. ಆ ದಿನ ಹಾಗಿರ್ಬೇಕಾಗತ್ತೆ. ಎನಿ ಡೇ ಅಟ್ಲೀಸ್ಟ್ ಆಸ್ ಐ ಟೋಲ್ಡ್, ವಾರದಲ್ಲಿ ಒಂದು 3-4 ದಿನನಾದ್ರೂ ನೀವು ಈ ರೀತಿಯಾದ ಸ್ವಾರಸ್ಯಕರವಾಗಿ ನಿಮ್ಮ ಆ ದಿನಚರಿಯಲ್ಲಿ ಒಂದು ವಿಚಾರವನ್ನಾದ್ರೂ ಇಟ್ರೆ, ನೀವು ಎದುರು ನೋಡ್ತಿರ್ತೀರಾ ಯಾವಾಗ ಇದಾಗತ್ತೆ, ಯಾವಾಗ ಬರುತ್ತೆ ಅಂತ. ಸೊ ಅವಾಗ ನೀವು ಅಲರ್ಟ್ ಅಂಡ್ ಆಕ್ಟಿವ್ ಆಗಿರ್ತೀರಾ ದಿನದಲ್ಲಿ. ಅಂಡ್ ಪವರ್ ನ್ಯಾಪ್ ಅಂತ ಕೂಡ ಹೇಳ್ತೀವಿ. ಮಾರ್ನಿಂಗ್ ಟೈಮ್ ನಲ್ಲಿ ಪವರ್ ನ್ಯಾಪ್ ಅನ್ನೋದಕ್ಕಿಂತ, ನೀವು ಮಾರ್ನಿಂಗ್ ನಲ್ಲಿ ಈಗ ನಿದ್ದೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್, ಒಂದು 20 ಮಿನಿಟ್ಸ್ ಜಸ್ಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು, ರೆಸ್ಟ್ ಮಾಡೋದು, ಅಥವಾ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು ಕೂಡ ಒಳ್ಳೇದೇ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಮಾರ್ನಿಂಗ್ ಹ್ಯಾಬಿಟ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಆಹಾರ ಪದ್ಧತಿನೂ ಕೂಡ ನೋಡ್ಕೋಬೇಕಾಗತ್ತೆ. ತುಂಬಾನೇ ಹೆವಿ ಫುಡ್ ನ ತಿನ್ನೋ ಬದಲು ಲೈಟರ್ ಫುಡ್ ನ ಕನ್ಸ್ಯೂಮ್ ಮಾಡುವಂಥದ್ದು, ಹೆಲ್ದಿ ಬ್ರೇಕ್ಫಾಸ್ಟ್ ನ ಮಾಡುವಂಥದ್ದು. ಒಬ್ಬೊಬ್ರು ಎದ್ದಿದ ತಕ್ಷಣ ಏನ್ ಮಾಡ್ತಾರೆ, ಹೋಟೆಲ್ಗೆ ಹೋಗಿ ತಿನ್ನೋದು ಅಥವಾ ಕ್ಯಾಂಟೀನ್ಗೆ ಹೋಗಿ ತಿನ್ನೋದು, ಅದೆಲ್ಲ ಮಾಡ್ತಾರೆ. ಅದರಲ್ಲಿ ಸೋಡಾ ಅಥವಾ ನಿಮಗ್ ಗೊತ್ತಿರಲ್ಲ ಆ ಒಂದು ಆಹಾರಕ್ಕೆ ಏನನ್ನ ಹಾಕಿರ್ತಾರೆ ಅಂತ. ಸೊ ನಾವು ಏನಾದ್ರು ತುಂಬಾ ಆಯಿಲಿ ಫುಡ್ ಆ ದಿನದಲ್ಲಿ ಬೆಳಗ್ಗೆನೆ ನೀವು ಶುರು ಮಾಡ್ಬಿಟ್ರೆ ತಿನ್ನಕ್ಕೆ, ತುಂಬಾ ಆಲಸಿಯಾಗಿ ಲೇಸಿ ಆಗಿರುತ್ತೆ ದಿನ. ಸೊ ಬೇಸಿಕ್ಲಿ ನಿಮ್ಮ ಆಹಾರ ಪದ್ಧತಿಯನ್ನು ಮಾರ್ನಿಂಗ್ ಟೈಮ್ ನಲ್ಲಿ ಎಷ್ಟು ಬೆಸ್ಟ್ ಆಗಿ ಇಟ್ಕೊಳ್ತೀರಾ, ಅದು ನಿಮ್ಮ ದಿನದ ಫ್ಯೂಯಲ್ ಆಗತ್ತೆ. ಸೊ ಇದು ಕೂಡ ಅಕಾರ್ಡಿಂಗ್ ಟು ಸೈಕಾಲಜಿ ತುಂಬಾ ಮ್ಯಾಟರ್ ಆಗುತ್ತೆ. ಮತ್ತು ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಹೇಳ್ತೀವಿ. ಗ್ರಾಟಿಟ್ಯೂಡ್ ಜರ್ನಲ್ ನಾನು ಮುಂಚೆನೂ ಒಂದಷ್ಟು ವಿಡಿಯೋಸ್ ನಲ್ಲಿ ಹೇಳಿದ್ದೀನಿ. ಯಾವ ವಿಚಾರಗಳು ನಿಮ್ಮ ಲೈಫ್ ನಲ್ಲಿ ಒಳ್ಳೇದ್ ನಡೀತಾ ಇದೆ, ಕಂಪ್ಲೇಂಟ್ ಬಾಕ್ಸ್ ಆಗೋ ಬದಲು ಅಯ್ಯೋ ಹೀಗಾಯ್ತು ಹಾಗಾಯ್ತು ಅಂತ ಕೆಟ್ಟದಾಗಿ ಯೋಚನೆ ಮಾಡೋ ಬದಲು, ಒಳ್ಳೆ ಒಳ್ಳೆ ವಿಚಾರಗಳು ಏನ್ ನಡೆಯುತ್ತೆ ಹಾಗೂ ಒಳ್ಳೆ ವಿಚಾರಗಳನ್ನ ಏನ್ ಮಾಡ್ಬೋದು, ಯಾವ ಬದಲಾವಣೆನ ನಿಮ್ ಲೈಫಲ್ಲಿ ತರಬಹುದು ಅಂತ ಒಂದು ಚಿಕ್ಕದಾಗಿರುವಂತ ಒಂದು ನೋಟ್ ಬುಕ್ ನಲ್ಲಿ ಬರ್ದಿಟ್ಕೊಂಡ್ರು ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಮತ್ತು ಮೇ ಬಿ ನಿಮ್ಮ ವಾಲ್, ನೀವು ಎಲ್ಲಿ ಜಾಗನ, ಯಾವ ಜಾಗದಲ್ಲಿ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ, ಲೆಟ್ಸ್ ನಿಮ್ಮ ರೂಮ್ ನಲ್ಲೇ ಒಂದು ವಾಲ್ ಮೇಲೆ, ವಾಲಿಗೆ ನಿಮ್ಮ ಏಮ್ಸ್, ಗೋಲ್ಸ್, ಗುರಿಗಳು, ಡ್ರೀಮ್ಸ್ ಏನೇನಿದೆ ಅದನ್ನೆಲ್ಲ ನೀವು ಪಟ್ಟಿ ಮಾಡಿ ಹಾಕಿದ್ರು ಕೂಡ ಎದ್ದಾಗ ಅದನ್ನ ನೋಡ್ತೀರಾ ನೋಡಿ, ಅದು ಕೂಡ ಒಂದು ಒಳ್ಳೆ ಮೋಟಿವೇಶನ್ ಕೊಡುತ್ತೆ ನಿಮ್ಗೆ. ಹೌದು ನಾನು ಇದನ್ನ ಮಾಡಬೇಕು, ಇನ್ನೊಂದು 5 ವರ್ಷದಲ್ಲಿ ನಾನೊಂದು ದೊಡ್ಡ ಮನೆ ತಗೋಬೇಕು, ಅಥವಾ ಒಂದು 2 ವರ್ಷದಲ್ಲಿ ನಾನೊಂದು ಕಾರ್ ತಗೋಬೇಕು. ಈ ತರ ಆಸೆ ಕನಸುಗಳನ್ನ ಆ ಒಂದು ಚಾರ್ಟ್ ನಲ್ಲಿ ನೀವು ಬರ್ದಿಡೋದೇ ಆಗಿರ್ಬೋದು, ಅಥವಾ ಕಾರ್, ನೀವು ಇಷ್ಟಪಡುವಂತಹ ಕಾರ್ನ ಪೋಸ್ಟರ್ಸ್ ನ ನಿಮ್ ವಾಲ್ ಮೇಲೆ ಸ್ಟಿಕ್ ಮಾಡುವಂಥದ್ದಾಗಿರ್ಬೋದು. ನಿಮ್ಮ ಡ್ರೀಮ್ ಹೌಸ್ ಹೇಗಿರ್ಬೇಕು ಅನ್ನೋದನ್ನ ಕೂಡ ನೀವು ಒಂದು ಪಿಕ್ಚರೈಸ್ ಮಾಡ್ಕೊಳ್ಳುವ ಹಾಗೆ ಒಂದು ಪಿಕ್ಚರ್ನ ನಿಮ್ಮ ವಾಲ್ ಮೇಲೆ ನೀವು ಎದ್ದೋಳ್ತಿರಲ್ಲ ಆ ಟೈಮ್ನಲ್ಲಿ ಎದ್ದಾಗ ಅದು ನೋಡುವಂಥದ್ದು. ಸೊ ಬೇಸಿಕ್ಲಿ ನೀವು ನಿಮ್ಮ ಮನಸ್ಸಿಗೆ ಖುಷಿಯ ಒಂದು ವಿಚಾರದ ಕಡೆಗೆ ಫೋಕಸ್ ಮಾಡ್ತಾ ಇದ್ದೀರಾ. ಮೈಂಡ್ನ ಎಷ್ಟು ಹಾಗೆ ಫೋಕಸ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಲೈಫ್ ಅಷ್ಟು ಅದ್ಭುತವಾಗಿರುತ್ತೆ. I hope all these tips were helpful. Hope it helped. Take care. Namaskara. Thank you.